ಆಡುವ ಮಾತನ್ನುಂಟಲ್ಲ, ಕೇಳುವ ಮೊದಲು ನಿನ್ನ ಭಾವನೆ ಹೇಗೋ ಕೇಳಿದ ಮೇಲೂ ಹಾಗೆ ಇರ್ಬೇಕು. ಮಿತ್ರ ಏನು ಗೊತ್ತಾ? ಯಾಕೆ ಗೊತ್ತಾ? ಸ್ಥಿತಪ್ರಜ್ಞ ಅಂತ ಹೇಳುವುದು ಅಂತವ್ರನ್ನ ಮಾತ್ರ. ಅಧಿಕಾರದಲ್ಲಿದ್ದವರು ಅಗತ್ಯವಾಗಿರ್ಬೇಕು. ವ್ಯಾಪಾರ ಮಾಡುವವ ನಷ್ಟಕ್ಕೆ ಹೆದರಬಾರ್ದಲ್ಲ ಗೆಳೆಯ. ಬಾರ್ದು. ಅಯ್ಯೋ ನಾವು 3 ಕೋಟಿ 4 ಕೋಟಿ ಹಾಕಿ ಪಾಪ ದೊಡ್ಡ ದೊಡ್ಡ ಉಪಹಾರ ಮಂದಿರ ಮಾಡ್ತರು ಪಾಪ. ಹೌದು ಅಲ್ವಾ? ಹೌದು. ಪಾಪ ಮಾಡಿದೆಲ್ಲ ಹಾಗೇ ಬಿಡ್ತದೆ ಅಂತ ಹೇಳಲಿಕ್ಕಿಲ್ಲ. ಗ್ರಾಚಾರ ಮತ್ತೊಂದು ಇರ್ಬೋದು. ಹೌದಪ್ಪ. ಹಾಗಾಗಿ ಎರಡಕ್ಕೂ ಸಿದ್ಧನಾಗಿದ್ದ ಅಂತ ಆದ್ರೆ ಅವತ್ತು ನಷ್ಟ ಆದ್ರು ಮತ್ತೊಂದು ರೂಪದಲ್ಲಿ ಮತ್ತೊಂದು ಕಡೆಗೆ ಲಾಭ ಆಗ್ಬಹುದಲ್ಲ. ಈ ಮಾತೆಲ್ಲ ಯಾಕೆ ಹೇಳ್ತಿದ್ದೆ ಗೊತ್ತಾ ಗೆಳೆಯ? ವಿನಿಯೋಗಿಸುವಂತಹ ಸಂದರ್ಭ ಪ್ರಥಮವಾಗಿ ಬುದ್ಧಿವಂತನಾದವ ಇದನ್ನು ನಾನು ಕಳ್ಕೊಳ್ತೇನೆ ಎನ್ನುವಂತ ಯೋಚನೆ ಮುಂದಾಗಿ ಆಗ್ಬೇಕು. ಹೋಯ್ತು ಅಂತ ತಿಳ್ಕೊಂಡೇ ಮಾಡ್ಬೇಕು. ಅದು ಬುದ್ಧಿವಂತಿಕೆ. ಆಗ ಸ್ವಲ್ಪ ಕಡಿಮೆ ಹಾಕಿ ಹಾಕುವಾಗೆ ಹೆಚ್ಚಿ ಹಾಕಬೇಡಿ. ಯಾವುದನ್ನ ಅದಲ್ಲ ಯಾಕೆ ಈ ಮಾತು ಹೇಳ್ತೇವೆ ಗೊತ್ತಾ? ಯುದ್ಧಕ್ಕೆ ಹೋಗ್ತಾನೆ ಒಬ್ಬ ಅಂತ ಅಂತಾರೆ. ಅದ್ರಲ್ಲಿ ಆಗುವುದೇನು ಗೆಳೆಯ? ಒಂದೇ ಸಾವು, ಒಂದೇ ಗೆಲುವು. ಎರಡರಲ್ಲಿ ಒಂದೇ ಅಲ್ವಾ? ಅಲ್ಲಿ ಮತ್ತೆ ಹೋಗ್ಕೊಂಡು ಕಣ್ಣೀರು ಹಾಕ್ಲಿಕ್ಕೇನಿಲ್ಲ. ಇಲ್ವೇ ಇಲ್ಲ. ಜೀವನ ಅಂದ್ರೂ ಹಾಗೆ ಅಲ್ವೇನೋ? ಹೌದಪ್ಪ. ನಾನೊಂದು ಮಾತು ಹೇಳ್ತೇನೆ. ಏನ? ಒಬ್ಬ ಮಿತ್ರನಾಗಿ ಕಣ್ಣಾರೆ ಕಂಡದ್ದನ್ನು ಹೇಳಲಿಲ್ಲ ಅಂತ ಆದ್ರೆ ನನ್ನ ಆತ್ಮೀಯತೆಗೆ ಬೆಲೆ ಏನು ಗೆಳೆಯ? ಅವನಂತಹ ದ್ರೋಹಿ ಮತ್ತೊಬ್ಬ ಇರುವುದಕ್ಕೆ ಸಾಧ್ಯ ಇಲ್ಲ. ಅದಾಗಬಾರ್ದು ಎನ್ನುವ ಒಂದೇ ಕಾರಣಕ್ಕಾಗಿ ನಾನು ಕಂಡದ್ದನ್ನು ಹೇಳ್ತಾ ಇದ್ದೇನೆ ಗೆಳೆಯ. ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡ. ನಿನ್ನ ಪತ್ನಿ ನನ್ನ ಅತ್ತಿಗೆ ಅಂತ ತಿಳಿದವ ನಾನು. ಯಾವ ಕಾರಣಕ್ಕೂ ನಾನು ಅವ್ರ ಬಗ್ಗೆ ಸಂತೋಷ ಪಟ್ಟವ ನಿನಗೂ ಗೊತ್ತುಂಟು. ನಾವು ಪುಣ್ಯ ಮಾಡಿದ್ದೇವೆ ಯಾವ ಜನ್ಮದಲ್ಲೋ ಗೊತ್ತಿಲ್ಲ. ಮೊದಲೇ ಎಲ್ಲ ಮುಗಿಸ್ಬೇಡ, ಮುಂದೊಂದು ಕೇಳ್ಕೊ. ಎಂತ ಸಮಸ್ಯೆ? ಯಾಕೆ ಅಂತ ಹೇಳಿದ್ರೆ ಅವತ್ತು ಬಲಾತ್ಕಾರಕ್ಕೆ ಮುಂದಾದಂತ ಧೂರ್ತ ಸೇನಾಪತಿ ಅವನನ್ನು ಒದ್ದು ಓಡಿಸಿದ್ದು ನಾವು. ಇವತ್ತು ನನ್ನ ಕಣ್ಣಾರೆ ಕಂಡೆ ಗೆಳೆಯ. ನಿನ್ನೆ ಹೆಂಡತಿ ಮತ್ತು ಅವರಿಬ್ರು ಒಪ್ಪಿಕೊಂಡದ್ದು. ಪ್ರಾಣದೇವತೆ ಎನ್ನುವುದಾಗಿ ಭಾವಿಸಿಕೊಂಡಿದ್ದವ ನನ್ನ ಮನೆಗೆ ಆಕೆ ಭಾಗ್ಯಲಕ್ಷ್ಮಿ ಎನ್ನುವುದಾಗಿ ಭಾವಿಸಿಕೊಂಡಿದ್ದ. ನಾನು ಹಾಗೆ ಲೆಕ್ಕ ಹಾಕಿದ್ದು. ಅದು ಇವತ್ತು ಆಕೆ ಹಾಗ. ಹೌದಾ? ನಾನು ನೋಡಿದ ದೃಶ್ಯ ತಪ್ಪ ಅಂತ. ಕನಸೋ ಎಂದು? ಕನಸಲ್ಲಪ್ಪ, ಕಣ್ಣಾರೆ ಕಂಡಿದ್ದೇನೆ. ಬಂದು ಹೇಳ್ತಾ ಇದ್ದೇನೆ ಗೆಳೆಯ. ಈಗ ನೀ ಮಾಡಬೇಕಾದ್ದು ಏನು ಗೊತ್ತಾ? ಏನು? ಇದಕ್ಕೆ ಕೇಳುವ ಬೆಳೆ ಅಂತ ಸ್ವಲ್ಪ ಜಾಗ್ರತೆ ಮಾಡಬೇಕು ನೀನು. ಹಾಗಲ್ಲ ಗೆಳೆಯ, ಯಾಕೆಂದ್ರೆ ನಮ್ಮ ಮನೆತನದ ಮರ್ಯಾದೆ ಪ್ರಶ್ನೆ ನಿನಗೂ ಗೊತ್ತುಂಟು. ನಿಮ್ಮ ಮನೆತನ ಎಂತದ್ದು, ನೀನು ಯಾರು, ನೀನು ಹೇಗೆ ಬಂದವ, ಆ ಗೌರವಕ್ಕೆ ತೊಂದರೆ ಆಗಬಾರದು. ಯಾವ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡುವ ಅಲ್ಲ. ನೀನು ನನ್ನ ಬಾಲ್ಯಗಳೇನಿದ್ದೀಯ, ನಿನ್ನ ಮಾತನ್ನ ಯಾವ ಕಾರಣಕ್ಕೂ ಸುಳ್ಳು ಎನ್ನುವಂತಹ ತಿರಸ್ಕಾರ ಭಾವ ನನ್ನದಿಲ್ಲವೇ ಇಲ್ಲ. ಹೆಂಡತಿಯಾಗಿ ಬಂದವಳು ಇತ್ತೀಚೆಗೆ ಪ್ರಶ್ನೆ ಮಾಡಬೇಕಾದದ್ದು ಇಲ್ಲಿ ಯಜಮಾನನಾಗಿ ಕರ್ತವ್ಯ. ಹೌದು ಅಲ್ಲವೇ? ತಪ್ಪು ಯಾರು ಮಾಡಿದ್ರು ತಪ್ಪೆ, ಅಪವಾದ ಬರಬಾರ್ದು ಅಲ್ವಾ? ಹೌದು. ಅದು ಜಾಗ್ರತೆ ನನಗೆ. ಹೌದು. ಎಂತಹ ಕಾರ್ಯ ಮಾಡ್ತಾ ಇದ್ದೇನೆ ಅಂತ ಪ್ರಶ್ನೆ ಉಂಟ ಕೇಳ್ತೇನೆ. ನಿನಗೆ ನೇರವಾಗಿ ಒಂದು ಮಾತನ್ನ ಕೇಳ್ತಾ ಇದ್ದೇನೆ. ಆವತ್ತು ನಿನ್ನನ್ನು ಬಲತಿರಿಸುವುದಕ್ಕೆ ಮುಂದಾದಂತಹ ಶಮಂತ ಇಲ್ಲಿಗೆ ಬಂದಿದ್ದ. ಅವನನ್ನು ಅಪ್ಪಿದೆಯಾ? ಅಪ್ಪಿದೆ. ನಿನಗೆ ಎಷ್ಟು ಧೈರ್ಯ ಅಂತ ಕೇಳ್ತೇನೆ. ಗಂಡನ ಸಮ್ಮುಖದಲ್ಲಿ ಪರಪುರುಷನೊಬ್ಬರನ್ನು ಅಪ್ಪಿದೆ ಅನ್ನೋದಾಗಿ ಧೈರ್ಯವಾಗಿ ಹೇಳ್ತೀಯ ಅಂತಾದ್ರೆ ನೀನು ನಿಜವಾಗಿ ಹೆಣ್ಣಲ್ಲ, ನೀನೊಬ್ಬಳು ಕೇಳಲಾಗಿದೆ, ಕೇಳಿ ಕಾಣಲಾಗಿದೆ. ವ್ಯಾಳಾಭರಣ ಇಂದು ಸಖ್ಯವಾಯಿತೆ, ವ್ಯಾಳಾಭರಣ ಇಂದ ಮಾತು ಸಖ್ಯವಾಯಿತೆ. ನೀಳವೇಣಿ ಸೆಳೆದು ಬರುವ ಜೀವ ನುಡಿಯನ್ನು ಆಡಬೇಡಿ ಪ್ರಭು. ಮತ್ತೆ ನೀನು ನನಗೆ ಸ್ವಾಮಿ ಅಂತ ಕರೆಯಬೇಡ. ನಿಮ್ಮ ಬಾಯಿಂದ ಇಂಥ ಒಂದು ಮಾತು ಬರ್ತದೆ ಎನ್ನುವ ಹಾಗೆ ಕನಸು ಮನಸ್ಸಿನಲ್ಲೂ ಯೋಚನೆ ಮಾಡಿದವಳು ಈ ನಿಮ್ಮ ಮಡದಿ ಅಲ್ಲ.
ನಾನು ಅದೇ ಇಂಥ ಕಾರ್ಯ ಮಾಡ್ತೀನಿ ಅಂತ ಯೋಚನೆ ನೀವೇ ಮಾಡಿ ನನ್ನ ಸರ್ವಸ್ವ, ನೀವೇ ನನ್ನ ಉಸಿರು ಎನ್ನುವ ಹಾಗೆ ಈ ಬದುಕನ್ನ ಸಾಗಿಸಿದವಳು ನಾನಿದ್ದೇನೆ. ಆದ್ರೆ ಈ ಹೊತ್ತಿಗೆ ನನ್ನ ಮೇಲೆ ನೀವು ಅನುಮಾನವನ್ನ ಪಡ್ತೀರಾ ಅಂತಾದ್ರೆ ಬೇಡ ಸ್ವಾಮಿ. ಏನು ಈ ನನ್ನ ಬದುಕು ಬೇಡ, ನಾನು ಬದುಕುವುದಿಲ್ಲ. ಈ ಬದುಕೇ ಬೇಡ. ಏನು ಕೇಳಿದ್ರೆ ಏನ್ ಮಾಡಿದ್ರು? ಒಬ್ಬ ಹೆಣ್ಣಿನ ಮೇಲೆ ಅಪವಾದವನ್ನು ಹೊರಿಸಿ ಅವಳ ಸಾವಿಗೆ ಕಾರಣಕರ್ತರಾಗಿದ್ದೀರಿ. ಯಾರು? ನೀವಿಬ್ಬರು. ಇಲ್ಲಪ್ಪ, ಅಷ್ಟೇ ಅಲ್ಲ, ತಾವ್ಯಾರು ಸಾಮಾನ್ಯದವರಲ್ಲ. ಅವಳ ಪೂಜಿಸಿಕೊಂಡು ಬಂದಿರುವಂತಹ ಪಕ್ಕದರಕ್ಕೆ ಅವರನ್ನ ನಿಮ್ಮನ್ನ ಆರಾಧಿಸಬಹುದಾದಂತಹ ಭಕ್ತಿ ಆಗಿ ಇರಬಹುದು. ತಾಯಿ ನಿಮ್ಮನ್ನು ಉತ್ತರಿಸಬಹುದಾದಂತಹ ದೇವತೆಗೆ ನೀವು ನಾವು ಆಕೆಯನ್ನು ಕೊಲ್ಲುತ್ತಲ್ಲ. ಆದ್ರೂ ಒಂದು ಏನು ನಿಮ್ಮ ಭಕ್ತರು ಯಾರು ಒಪ್ಕೊಂಡಿರೋದಿಲ್ವಾ? ಏನು ಅಲ್ಲ, ಒಪ್ಪುಗೆ ಅಂತ ಹೇಳಿದ್ರೆ ಒಂದೇ ಅರ್ಥವ ಕೇಳ್ತಾ ಇದ್ದೀನಿ ನಿನ್ನಲ್ಲಿ. ಒಂದಂದ್ರೆ ಯಾವುದು? ಅಣ್ಣ ತಂಗಿನ ಒಪ್ಪುಕೊಳ್ತಾರೆ, ಅಷ್ಟೇ ಅಲ್ಲ ಗಂಡ ಹೆಂಡತಿನ ಒಪ್ಪುಕೊಳ್ತಾರೆ, ಅಪ್ಪ ಮಗಳನ್ನ ಒಪ್ಪಿಕೊಳ್ತಾರೆ. ಇದಕ್ಕೆಲ್ಲ ಒಂದೇ ಅರ್ಥವ ನೀನು ಹೇಳಿದ್ದು? ಆದ್ರೂ ಇದೆ. ಮೊದ್ಲೇ ಒಬ್ಬೊಬ್ರ ಮೇಲೆ ಬಲಾತ್ಕಾರಕ್ಕೆ ಬಂದಿದ್ದ. ಗಂಡ ಹೆಂಡತಿ ಅಲ್ಲ, ಅಣ್ಣ ತಮ್ಮ ಅಲ್ಲ, ಅಪ್ಪ ಮಗಳಲ್ಲ. ನಾವು ನೋಡಿದಾಗ ಅವನಿಗೆ ಒಪ್ಪಿಕೊಂಡು ಅಣ್ಣ ತಂಗಿಯ ಭಾವನೆಯಲ್ಲಿ ಒಪ್ಪಿಕೊಂಡಿರುವುದು ಅವರು. ಅಣ್ಣ ತಂಗಿ ಭಾವ. ಹೌದು, ಅಣ್ಣ ತಂಗಿ ಭಾವನೆಯಲ್ಲಿ ಒಪ್ಪಿಕೊಂಡಿರುವುದು. ಅದು ಪವಿತ್ರ ಭಾವ, ಪವಿತ್ರವಾದ ಭಾವ. ತಪ್ಪನ್ನು ನಾ ದೂರಿ ನೋಡುವಾಗ ಅವ್ರು ಎಂತದ್ದು ಹೇಳಿಲ್ಲ, ಒಪ್ಕೊಂಡು ಬಲಾತ್ಕಾರಕ್ಕೆ ಬಂದ ಒಪ್ಕೊಂಡ್ರಿ ಅಂತ ತಿಳ್ಕೊಳ್ಳಿ ನಾನು. ಅವಳ ಸಾವಿಗೆ ಕಾರಣಕರ್ತರು ನೀವಿದ್ದೀರಿ. ಬಿಡುವುದಿಲ್ಲ ಈಗ ಅಮ್ಮಯ್ಯ ಅಂತ ನಾವು ಕಟ್ಟಿ ಹಾಕೋದಲ್ಲ, ಅವ್ರಿಗೆ ಯಾವುದಾದ್ರೂ ನೀವೇ ಕಾರಣ ಅಲ್ವಾ? ನಾನು ಎಂತ ಮಾಡುದಮ್ಮ? ತಪ್ಪಾಯ್ತು ಅಂತ ಹೇಳಿ ಆಯ್ತಲ್ಲ, ತಪ್ಪಾಯ್ತು. ಕ್ಷಮೆ ಯಾಚಿಸುತ್ತಾ ಇದ್ದೀರಿ. ಆದರೆ ಹೆಣ್ಣಿನ ಕಣ್ಣೀರು ಈ ಭೂಮಿಗೆ ತಾಗಬಾರದು. ಮಾತುಂಟು. ನಾನಿನ್ನೆಂತದ್ದು ಬೇರೆ ಹಿಡ್ಕಂತ ಕೆಳಗೆ ಬೀಳುತ್ತೆ ಹೋದಾಗ ಈ ಭೂಮಿ ಮೇಲೆ ಹೆಣ್ಣೀರು, ಈ ನಾಡಿನಲ್ಲಿ ಹೆಣ್ಣೀರು ಹೆಣ್ಣು ಕಣ್ಣೀರು ಹಾಕಿದ್ದಾಳಂತಾದ್ರೆ ಅವಳು ನಿಮ್ಮ ಭಕ್ತಾದಿಗಳಿಗೆ ಯಾರೇ ಆದ್ರೂ ಹೆಣ್ಮಕ್ಕಳು ಕಣ್ಣೀರು ಹಾಕಬಾರ್ದು. ಅವರ ಕಣ್ಣೀರಿಗೆ ಕಾರಣರಾದವರನ್ನು ರಕ್ತಕಾರಿ ಸಾಯಿಸುತ್ತೇವೆ. ನಾವು ಕಾದ್ರೆ ತಿಂದದ್ದೇ ಕಾರ್ಬೇಕು, ಅದನ್ನು ಕಾಣಿಸ್ತೀವಿ. ಈಗ ನೀನು ಕಾಲಲ್ಲಿ ಹಾಕಿ ಮೆಟ್ಕೊಳ್ತೇನೆ ಅಮ್ಮ. ಈಗ ಇದ್ದಾವೆಲ್ಲ ಮೆಟ್ಟಿಗೆ ಮಾಡಿ ನೀವು ಬಂದು ಮೆಟ್ಟಿಗೆ ಶುರು ಎಂತ ಮಾಡಿ ಅದಕ್ಕೆ ನಾನು ಅಲ್ಲಿ ಕೂತ್ಕೊಂಡು ಅಡ್ಡೆಲ್ಲ ಇಟ್ಕೊಂತೆ. ಅಲ್ಲಿ ನಮ್ಮ ಗೋಳು ನಿಮ್ಮ ಭಕ್ತಾದಿಗಳು ಬಂದವರು ಮೊದಲು ಮೆಟ್ಟುವುದೇ ಇನ್ನು ಮುಂದೆ ಯಾರು ಬಿಟ್ಬಾರ್ದು. ಇವತ್ತಿನಿಂದಾದ್ರೂ ಜಾಗ ಬದಲಾಯಿಸುತ್ತೀವಿ. ಹೌದು, ನಿಮಗೆ ಕ್ಷಮೆಯನ್ನು ಯಾಚಿಸ್ತೇನೆ. ನಾವು ತಪ್ಪು ಮಾಡಲಿಲ್ಲಮ್ಮ. ಮಾಡಿದ ಗೊತ್ತಿಲ್ಲದೆ ಮಾಡಿ ಕಣ್ಣಾರೆ ಕಂಡರು ಪರಾಮರಿಸಿ ನೋಡಬೇಕು. ಅದೊಂದು ಮಾತಿತ್ತು. ಯಾವುದೇ ಕೆಲಸ
ಹೆಚ್ಚಾಗಿರ್ಲಿ. ಹೌದು. ಕಾಲಿಡುವ ಮುಂಚಿತವಾಗಿ ಕಣ್ಣಿಟ್ಟು ಕಾಣಬೇಕಂತೆ. ಹೌದು, ನಾ ಕಣ್ಣಿಟ್ಕೊಂಡು ಆಮೇಲೆ ಕಾಲಿಡ್ತೀನಿ. ನಾವು ಸರಿಯಾಗಿ ವಿಮರ್ಶೆ ಮಾಡಬೇಕು. ವಿಮರ್ಶೆ ಮಾಡ್ತೀನಿ. ಇನ್ನು ಮುಂದೆ ಹಾಗಲ್ಲ. ಈ ನೊಂದಣಿಕೆಯಲ್ಲಿ ಅಷ್ಟೇ ಅಲ್ಲ, ಈ ನಂದಳಿಕೆ ಮತ್ತೆ ಇಲ್ಲಿ ಅಲ್ಲ, ನಾವು ಬಂದಿದ್ದು ಯಾಕಾಗಿ? ಯಾಕೆ? ಕಾರಣ ಬೇರೇನಲ್ಲ. ಎಲ್ಲಾಡಿ ಕ್ಷೇತ್ರದಲ್ಲಿ ಎಲ್ಲೇ ಅಲ್ಲ, ಈ ನಂದಳಿಕೆಯಿಂದ ನಾವು ಈ ಮಣಿಕಲ್ಲರಿಗಾಗಿ ಬಂದಿದ್ದೇವೆ. ಶಾಂಭವಿಗಳ ಬೆಂಗಾವಲಿಗಾಗಿ ನಾವು ಬಂದವರಿದ್ದೇವೆ. ಓ, ಅವ್ರು ಬೆಂಗಾವಲಿಗೆ? ಹೌದು. ಅಲ್ಲ, ಪ್ರತಿ ಹಾಕೋಳು ಮೊದಲೇ ಬಂದೋದಿತ್ತಲ್ಲ. ಯಾವುದು? ಏನು? ಪ್ರತಿ ಹಾಕೋಳು ನಿಮ್ಮೊಂದು ನಿರೀಕ್ಷೆಯೇ ನಾವಿದ್ದಿದ್ದು. ನಿಮ್ಮಿಂದ ಯಾವ ಕಾರ್ಯ ಆಗ್ತದೆ, ನಾವು ಕೆಟ್ಟಾರೆ ಎನ್ನುವ ಹಾಗೆ ಶೋಷಣೆ ಮಾಡಬೇಕು. ಅದೇ ನಾವು ಮೊದಲು ಬಲತ್ಕಾರಕ್ಕೆ ಹೋದ್ರೆ ನಾವೇ ತಪ್ಪಿಸದ್ದು. ಹಾಗಾಗಿ ಸುಖ ಕುಳಿತಿದ್ದೇವೆ. ನಾವು ಯಾಕೆ ಒಳ್ಳೆಯವರಂತ ಗೊತ್ತಾಯ್ತು ಅಲ್ಲಿಗೆ. ಹೀಗಾಗ್ತದೆ ಎನ್ನುವುದು ಕಲ್ಪನೆ. ಇನ್ನು ಮುಂದೆ ಈ ನಂದಳಿಕೆಯಲ್ಲಿ ಅಥವಾ ನಮ್ಮ ಈ ಮಣಿಕಲ್ಲಿನಲ್ಲಿ ಯಾವುದೇ ಹೆಣ್ಣು ಕಣ್ಣೀರು ಹಾಕಿದ್ದೇವುದಂತಾದ್ರೆ, ಅಮ್ಮ ನನ್ನನ್ನು ರಕ್ಷಣೆ ಮಾಡು ಎನ್ನುವ ಹಾಗೆ ಬೇಡಿಕೊಂಡಿದ್ದೇವುದಂತಾದ್ರೆ ಅವರ ಬೆಂಗಾವಲಿಗಾಗಿ ನಂಗೆ ಗೊತ್ತಾಯ್ತು ಇವತ್ತು. ನಾನು ಉಂಟಲ್ಲ, ಇನ್ನು ಮದುವೆ ಆಗುದಿದ್ರು ಆ ಕಣ್ಣೀರಿಂದ ಒಂದು ಹೆಣ್ಣಿ ಮದುವೆ ಆಗುದು. ಇನ್ನು ಮುಂದೆ ಮಾಡಿದ್ದೆ ಅಂತಲ್ಲ. ನನ್ನ ಹೆಂಡತಿಯ ಬೇರೆಯವರು ಒಪ್ಕೊಂಡ್ರೆ ನಾನೇ ಪರವಾನಗಿ ಪತ್ರ ಬರ್ಕೊಂಡ್ರೆ ಹೆಣ್ಣು ಕಣ್ಣೀರು ಹಾಕ್ಬಾರ್ದು. ಹಾಕಿದ್ದಾರೆ ಆದ್ರೂ ಒಂದು ಉತ್ತರ ಮಾಡುತ್ತಾರೆ. ಹೆಣ್ಣು ಮಕ್ಕಳಿಗೂ ಒಂದು ಒಳ್ಳೆ ಬುದ್ಧಿ ಕೂಡ ಅವರಿಗೆಲ್ಲ ಬುದ್ಧಿ ಕೊಡ್ತೇವೆ. ಅವರನ್ನು ಮೀರಿಸಿ ಬಂದಿದ್ದೇವಂತಾದ್ರೆ ನಿಮ್ಮನ್ನು ಬಿಟ್ಕೊಂಡೇವೆ. ಇಲ್ಲ, ಆಯ್ತು ಆಯ್ತು. ಇನ್ನು ಮುಂದೆ ಧರ್ಮದಿಂದಲೇ ನಡೆಯಬೇಕು. ಇಲ್ಲ, ಅಧರ್ಮದಿಂದ ಕಾರಣವಾಡಿಕೆ ಹೋಗುತ್ತಾರೆ. ಮಾತು ನಮ್ಗೆ ಇಷ್ಟೆಲ್ಲ ಆಗೋಯ್ತು ಮಾರಾಯ. ಗೆಳೆಯ, ಯಾವತ್ತಾದ್ರೂ ನಾನು ಯಾವತ್ತಾದ್ರೂ ಅನ್ಯಾಯ ಮಾಡಿದ್ದೆ ನಾನು? ಇಲ್ಲ, ಪದಕ್ಕಾಗಿ ಇವತ್ತು ಅನ್ಯಾಯ ಆಗಿದ್ದಲ್ವಾ? ಹಾಗಲ್ಲ ನೀನು ಯಾಕೋ ಇಷ್ಟರೊಳಗೆ ಒಂದು ನನ್ನ ಬದುಕಿನ ಮಧ್ಯೆ ಒಂದು ಅನ್ಯಾಯ ಮಾಡುವುದು, ಸುಳ್ಳನ್ನು ಯಾಕೆ ಹೇಳಲಿಲ್ಲ? ನಾನು ಯಾಕೋ ಇವತ್ತು ನಾನು ಸುಳ್ಳು ಹೇಳಿದ್ದಲ್ಲ. ಸಂಭಾಷಣೆ ಅವರು ಮಾಡಲಿಲ್ಲ, ನನಗೆ ತಾಪತ್ರೆ ಆದ್ರೂ ಒಂದು ಮಿತ್ರ, ಕೆಟ್ಟವ ಒಳ್ಳೆವ ಆಗ್ಬಾರ್ದು ಅಂತ ಏನಿಲ್ಲ. ಅದೇನಿಲ್ಲ, ಒಳ್ಳೆವ ಕೆಟ್ಟವ ಆಗ್ಬಾರ್ದು ಅಂತಿಲ್ಲ. ಅದು ಇಲ್ಲ. ಅದಕ್ಕೆ ಸಾಕ್ಷಿ ನಾವು ಇವಾಗಲೇ ನೋಡ್ತಲ್ಲ. ಇವಾಗ ನೋಡುದಲ್ಲ, ಅವ ಒಳ್ಳೆವ ಕೆಟ್ಟವ ಒಳ್ಳೆವ ಆಗಿದ್ದ ನನಗೆ. ಹೌದು, ಈಗ ನಾವು ಕೆಟ್ಟಾರೆ. ಹೌದು ಮಾರ. ದೇವತೆ ದೇವರು ನಮ್ಮ ಯೋಗವನ್ನು ಅಪರಾಧದಲ್ಲೂ ನಮಗೊಂದು ಪುಣ್ಯ. ಹೌದು. ಅವ್ರ ದರ್ಶನ ಭಾಗ್ಯ ಸಿಗ್ತಲ್ಲ ಅಲ್ವಾ? ಇಲ್ಲೇ ಹೋದ್ರೆ ನಾವು ಪಾಪ ಆ ಸಾಧ್ಯತೆ ಇರ್ತ. ನೀ ಗಟ್ಟಿ ಹೇಳ್ಬೇಡ. ಈ ಪ್ರಪಂಚದಲ್ಲಿ ಯಾರೇ ಹೆಣ್ಣಿನ ಕಣ್ಣಿನ ಕಾರಣ ಆದ್ರೂ ಬಿಡುದಿಲ್ಲ. ನಂಗೆ ಅದು ಸಂತೋಷ ಆಯ್ತು. ಏನು ಕಣ್ಣಿ? ನಮ್ಮನೆ ಹೆಂಗಸರಿಗೂ ಅದು ಬಂತಲ್ಲ, ಬರೇ ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ, ಹೌದು. ಭಾಗ್ಯ ಅಂತ ತಿಳ್ಕೊಂಡು ಉಳ್ಕೊಂಡಿದ್ದೇವೆ ಅಂತ ಹೇಳಿ ನಾವೀಗ ಅತ್ತ ಹೋಗುವ. ರಾಜನಗರದ ಪಾವನೆಂಬದನ್ನು ನೋಡಿದ ನಿಲಯದಲ್ಲಿ ಮೋಗಿನ ಆಟವ ಆಡುತ್ತ ಜಯನು ಏರಿಸಿದ ಮೈನಲ್ಲಿ ಮೋಗಿನ ಆಟವ ಆಡುತ್ತ ಜಯನು ಏರಿಸಿದ ಮನೆಯಲ್ಲಿ. ಒಳ್ಳೆ ಕಂಬಳದ ನಡೆದಿತ್ತಲ್ಲ, ಕಾಲು ಎತ್ತಲಿಕ್ಕಾಗುದಿಲ್ಲ. ಕಾಲೆತ್ತುದಾದ್ರೆ ನಾವು ಕಾಲು ಯಾವತ್ತೂ ಎತ್ತುವುದೇ ಇಲ್ಲ. ಅಂದ್ರೆ ನಾವು ಇಟ್ಟಲ್ಲೇ ಕಾಲಿಡುವುದು. ತಲೆ ಎತ್ತಲಿಕ್ಕೆ ಆಗುದಿಲ್ಲ, ಕಾಲು ಎತ್ತುದ. ನಾವಿರುವುದೇ ಹೀಗೆ ಸ್ವಾಮಿ. ಏನ್ ಮಾಡುದು? ಅಡ್ಡಿಲ್ಲ ಅಂತ ಎಂತ ಇವತ್ತು ಕುಡ್ದ ಹಾಗಾಯಿತು. ನಿಮ್ ಭಾವ ಇಲ್ಲ? ಭಾವ ಎಲ್ಲಿ ಸತ್ತೋದ ಭಾವ ನೋಡ್ಕೊಂಡು ನಾವು ಹೋಗಿದೆ ಅಲ್ಲ. ವಾರ್ಡ್ನಲ್ಲಿದ್ದು ಯಾರಿಗೆ ಬೇಕು ಸ್ವಾಮಿ? ಇದೆಲ್ಲ ನಮ್ಗೆ ಬೇಕಾ ಭಾವನೆ ಹುಡ್ಕೊ ಪರಿಸ್ಥಿತಿ? ಅಲ್ಲ, ನೀವೇ ಬಾರಿ ಕಷ್ಟ. ನೋಡ್ತೇವೆ, ಭಾವನೆ ಹುಡ್ಕೋದಿಲ್ಲ.
ಮಾತು ಎಂತ ಮಾಡುದಿಲ್ಲ ಹಾ ಮನೆಗೆ ಹೋಗಿ ಹಾ ಮತ್ತೆ ಮಾತಾಡ್ಬೇಕಾಯ್ತು ಬೇಡ ಬೇಡವಾ ದುಡಿಮೆ ಸಾರ್ಥಕನ ಬಡಿಯುವಿರಿ ಸಾರ್ಥಕನ ಬಡಿಯುವಿರಿ ಜತನವಿಲ್ಲವೇ ಮಕ್ಕಳಿಲ್ಲ ಇಲ್ಲ ಮಣಿಗಳಿಗೆ ನಾವೆಲ್ಲ